ಅಲ್ಲ ಮಾತಾಡಿ, ನೀವು ಸುಮ್ಮನೆ ನಿಂತ್ಕೋಬೇಡಿ ಹಿಂಗೆ. ಅದಕ್ಕೆ ನಿಂತಿದ್ದೀರಿ ನೀವು? ಮಾತಾಡಿ ಏನು ಎತ್ತ ಅಂತ ಬಾ. ಅಲ್ಲ ಅತ್ತೆ ಹಿಂಗೆಲ್ಲ ಅಂದ್ರು, ಹೋಗಿ ಏನಾರು ಮಾತಾಡಿ ಅಂದ್ರೆ ನೀವು ಹಿಂಗೆ ಸುಮ್ಮನೆ ನಿಂತಿದ್ದೀರಲ್ಲ ನೀವು. ಎಷ್ಟು ಮಟ್ಟಿಗೆ ಸರಿ ಇದ್ದದು ಅಲ್ಲ, ಅಷ್ಟು ಕಷ್ಟನೆಲ್ಲ ಹೇಳ್ಕತ್ತವ್ನಿ. ಅತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತಾರೆ. ನನ್ನ ಬಗ್ಗೆ ಏನಾರು ಒಂದಿನ ತಲೆ ಕೆಡಿಸ್ಕೊಳಕ್ಕಿಲ್ಲ. ನಮ್ಮ ಅಪ್ಪನ ಮನೆಗೆ ಅಂದ್ರೆ ಸಹಿಸ್ಕೊಳಕ್ ಕೈಗಿಲ್ಲ. ನೋಡು ಸೀತಾ, ಅವ್ವಂಗೆ ಮಾತಾಡಕ್ಕಿಲ್ಲ ಕತೆ. ಅವ್ವ ಯಾಕೆ ಅದ್ರಲ್ಲಿ ಹಂಗೆ ಮಾತಾಡೋಡು? ಆಗ್ಲಿಂದ ಅವನ ನೋಡ್ತಾ ಇಲ್ವಾ? ಈ ಸತ್ರುನು ಹಂಗೆ ಮಾತಾಡ್ಸಕ್ಕಿಲ್ಲ ಕತೆ. ನೀನು ಏನೋ ತಪ್ಪ ಕೇಳಿಸ್ಕೊಂಡಿದ್ದಿ. ಸುಮ್ಮನೆ ಬಿಟ್ಟಾಕು ನೀನು. ಇದೇ ವಿಚಾರ ತಗೋಬೇಡ. ಅವ್ವಂಗೆ ಮಾತಾಡಕ್ಕಿಲ್ಲ ಕತೆ. ಅಲ್ಲ ನೀವು ಏನು ಮಾತಾಡ್ತೀರ ಚಂದ? ಏನು ಮಾತಾಡ್ತಿದ್ರಿ? ಇಲ್ಲ ನಾನೇ ಅತ್ತೆ ಕಟ್ರೆ ಆಯ್ಕಿಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ ಅತ್ತೆ ಮೇಲೆ ಚಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀರಾ ನೀವು? ನಂದು ಸುಳ್ಳು ಅಂತ ಇದ್ದೀರಾ? ನಾನು ಮಾತಾಡೋದೆಲ್ಲ ಸುಳ್ಳು, ನಾನು ಹೇಳ್ತಿರೋದು ಸುಳ್ಳು. ಅತ್ತೆ ಏನು ಮಾತಾಡಿಲ್ಲ, ನಾನೇ ಅತ್ತೆ ಕಟ್ರೆ ಆಯ್ಕಿಲ್ಲ, ಅತ್ತೆನೂ ನಿಮ್ಮನ್ನು ದೂರ ಮಾಡಬೇಕು ಅಂದ್ಬಿಟ್ಟು ನಾನು ಸುಳ್ಳು ಹೇಳ್ತಾ ಇದ್ದಾನೆ. ಏನು ಮಾತಾಡ್ತಿದ್ದಿ ಸೀತಾ ನೀನು? ನಾನು ಹಂಗನ್ನ ನೀನು ನಮ್ಮ ಅವ್ವನು ನನ್ನ ದೂರ ಮಾಡೋಕ್ಕೆ ನೀನು ಹಿಂಗೆ ಮಾತಾಡ್ತಿದ್ದಿ ಅಂತವ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ, ಚೆನ್ನಾಗಿ. ಮತ್ತೆ ಇನ್ನೇನು ನಿಮ್ಮ ಮಾತಿನ ಅರ್ಥ? ನಾನು ಹೇಳ್ತಿರೋದುವೇ ಸುಳ್ಳಲ್ವಂತೆ, ಅತ್ತೆನೂ ಹೇಳಿಲ್ವಂತೆ. ಹಂಗಿದ್ರೆ ಇದ್ರ ಅರ್ಥ ಏನು? ನೀವೇ ಹೇಳ್ಬೇಕು ಇದ್ರ ಅರ್ಥ ಏನು ಅಂತವ. ನೀವು ಭಾರಿ ನನಗೆ. ಈ ಮನೇಲಿ ಗಂಡಾಗಿ ನೀವು ಹಿಂಗೆ ಮಾತಾಡ್ಬಿಟ್ರೆ ನಾನು ಏನು ಮಾಡಾನೆ? ಅಲ್ಲ ನಾನು ಏನಾರು ಇಲ್ಲಿಗಂಟ ನಿಮ್ಗೆ ಏನಾರು ಕೇಳಿದನ? ಅಲ್ಲ ಕಣ್ರಿ, ದೇವ್ರಾಣೆಗೂ ಅವು ನಿಮ್ಮ ಅವ್ವ ಒಸಿ ಬೈದಿಲ್ಲ ನಮ್ಮ ಅಪ್ಪನ ಮನೆಗೆ. ನಾನು ಯಾಕೆ ಸುಳ್ಳು ಹೇಳನೆ? ನನ್ನ ತಾಯಿ ಮೇಲೆ ಆಣೆಗೂ, ನಮ್ಮ ಅಪ್ಪನ ಮೇಲೆ ಆಣೆಗೂ, ದೇವ್ ಭಗವಂತನ ಮೇಲೆ ಆಣೆಗೂ, ನಿಮ್ಮ ಮೇಲೆ ಆಣೆಗೂ, ನನ್ನ ಮೇಲೆ ಆಣೆಗೂ. ಅದಕ್ಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ನೀವು. ನಾನು ಯಾತಕ್ಕೆ ಸುಳ್ಳು ಹೇಳನೆ? ಸುಳ್ಳು ಹೇಳಿ ನನಗೆ ಏನು ತಾನೇ ಸಿಕ್ಕದು? ಏನು ಸಿಕ್ಕದು ಹೇಳಿ ನಾನು ಸುಳ್ಳು ಹೇಳ್ಬಿಟ್ಟು? ನೀವು ಯಾತಕ್ಕೆ ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಹಂಗೆ ಮಾತಾಡ್ತಿದ್ದೀನಿ ನೀವು? ನನಗಂತೂ ಒಂದು ಅರ್ಥ ಆಯ್ತಾ ಇಲ್ಲ. ನೋಡು ಸೀತಾ, ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನಗೆ ಅವ್ವ ಹಿಂಗೆಲ್ಲ ಮಾತಾಡೋದು ಅಂದರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಅವ್ವ ಯಾಕಾದ್ರೆ ಹಿಂಗೆ ಮಾತಾಡೋಳಲ್ಲ. ನಿನಗೆ ಗೊತ್ತು ಅವ್ವನ ಬಗ್ಗೆ. ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು. ನೀವು ಹುಷಾರಿಲ್ದಾಗಲೆಲ್ಲ ಏನು ಚೆನ್ನಾಗಿ ನೋಡ್ಕೊಂಡಿದ್ಲು. ಅವ್ವ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಲು. ಈಗ ಅವ್ವ ಹಿಂಗೆ ಆಡೋಕ್ಕೆ ಸಾಧ್ಯವಾ? ಇಲ್ಲ ಕತೆ. ನೀನೇ ಹುಸಿಯ ಸೌರ್ಸ್ಕೊ. ಅವ್ವ ಏನು ಹಂಗಂದಿರಕ್ಕಿಲ್ಲ ಕತೆ. ನಾನೀಗ ಹೋಗಿ ಅವ್ವನೇನಾದ್ರು ಕೇಳೋಕ್ಕಾಗತ್ತ? ನಾನು ಬೇಜಾರು ಮಾಡ್ಕೊಳಕ್ಕಿಲ್ವ ಅವ್ವ? ಅದಕ್ಕೆ ಹಂಗೆ ಹಂಗಾಡ್ತಾಯಿದ್ದೀನಿ ನೀನು. ಅವ್ವ ಏನಾದ್ರು ಬೇಜಾರು ಮಾಡ್ಕೊಳಕ್ಕಿಲ್ವ ಹೇಳು? ಹೋಗಿ ನಾನು ಏನಾರು ಹಂಗೆ ಕಣವ ಹಿಂಗೆ ಕಣವ ಅಂತ ಕೇಳೋಕ್ಕಾಗದ? ಚೆನ್ನಾಗಿ ಮಾತಾಡ್ತಾಯಿದ್ದಿ ಕನ್ಸಿತ. ಸುಮ್ಮನೆ ಇದ್ದೈತಾಗ ಬಿಟ್ಟಾಕ್ಬಿಟ್ಟು ಸುಮ್ಮನೆ ಆಗದ್ ಕಲಿ. ಮನೆ ಅಂದಮೇಲೆ ಒಂದೆರಡು ಮಾತು ಆಯ್ತವೆ, ಕತೆ ಆಯ್ತವೆ. ನೀನು ಅವ್ವನು ಮಾತಾಡೋ ಸಹಜ. ಅದನ್ನ ನೀನು ಬಂದ್ಬಿಟ್ಟು ನನಗೆ ಹೇಳೋದು ನೀವೇ ಸರಿ ಮಾಡ್ಕೋಬೇಕು. ಇಲ್ಲಿ ಹೇಳ್ಬಿಟ್ಟು ನಾನೇನು ಮಾಡಾನೆ ಹೇಳು? ನಾನೇನು ಮಾಡಾನೆ? ನೀವೇ ಸರಿ ಮಾಡ್ಕೋಬೇಕು. ಅಲ್ಲಿ ಅತ್ತೆ ಸೊಸೆ ಮಧ್ಯೆ ಒಂದೆರಡು ಮಾತಾಯ್ತವೆ, ಕತೆ ಆಯ್ತವೆ. ಹಂಗನ್ಬಿಟ್ಟು ನಾನು ನಿನಗೆ ಚಾಡಿ ನಿನಗೆ ಒಂದು ಮಾತು ಹೇಳ್ಕೊ ಕೂತ್ಕೊಂಡು ಅದೇ ಅವ್ನಿಗೊಂದು ಮಾತು ಹೇಳ್ಕೊ ಕೂತ್ಕೊಳ್ಳೋಣ? ಅವ್ನಿಗೆ ಹೇಳಿದ್ರೆ ನಿನಗೆ ನಿಷ್ಠುರ, ನಿನ್ಗೆ ಹೇಳಿದ್ರೆ ಅವ್ನಿಗೆ ನಿಷ್ಠುರ. ಅದಕ್ಕೆ ಹೇಳಿ ಮಧ್ಯದಲ್ಲಿ ನಾನು ಎಳಿಬೇಡಿ. ನೀವೇನಾದ್ರು ಇದ್ರೆ ನೀವೇ ಮಾತಾಡ್ಕೊಳ್ಳಿ, ಅರ್ಥ ಆಯ್ತಾ? ಮಧ್ಯದಲ್ಲಿ ನನ್ನ ಮಾತ್ರ ಎಳೆಯೋಕ್ಕೆ ಬರಬೇಡಿ ನೀವು ಈ ವಿಚಾರದಲ್ಲೆಲ್ಲವ. ಯಾತಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ ನೀವು? ಮನೆ ವಿಚಾರನ ನಾನು ಮಾತಾಡಕ್ಕಿಲ್ಲ. ನಿಮ್ಮ ಅವ್ವ ಕಂಡವ್ರ ಜೊತೆಗೆಲ್ಲ ಏನೇನೋ ಹೇಳ್ಕ ಸುತ್ತದು. ಗದ್ಗೆಟ್ಟವ್ರು ಹಂಗೆ ಹಿಂಗೆ, ಬರ್ಗೆಟ್ಟವ್ರು ಏನು ಇಲ್ಲ, ಮಾನ್ಗೆಟ್ಟವ್ರು ಅಂತ ಇಷ್ಟ ಬಂದಂಗೆ ಏನು ಸಣ್ಣ ಸಣ್ಣದಾಗೆಲ್ಲ ಬಾಯಿಗೆ ಬಂದಂಗೆಲ್ಲ ಕಂಡವ್ರ ಜೊತೆಗೆಲ್ಲ ಹೇಳ್ತಾ ನಿಂತ್ಕೊಳ್ಳೋದು. ಹಂಗಾದ್ರೂ ಕೇಳಕ್ಕಿಲ್ಲ ಅಂತಿದ್ದೀರಲ್ಲ ನೀವು? ಅದಕ್ಕೆ ಈ ಮನೆಯಲ್ಲಿ ನಾನು ಯಾರವ್ರೆ ನನ್ನ ಪರವಾಗಿ ಅಂದ್ಬಿಟ್ಟು ನಾನು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು? ಗಂಡ ಅನ್ಕೊಂಡವ್ರು ನೀವು ಹಂಗೆ. ಆಗ ಮದುವೆಗಿಂತ ಮುಂಚೆ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಭಾರಿ ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ಬಿಟ್ಟು ಈಗ ಎಲ್ಲವ ನಿಮ್ಮ ಪಾಡ್ಗಿದ್ದು ಬಿಡ್ತಿದ್ರಿ ಬಾಯಿಗೆ ಬಂದಾಗ ಬೈಕೊಂಡು. ನಿಮಗೆ ಮಾತ್ರವ ನಿಮ್ಮ ಅವ್ವ ಏನು ಒಂದಿಲ್ಲ ಅಂತ ನಿಮ್ಮ ಅವ್ವನ ಮೇಲೆ ಕರುಣೆ ಬಂದ್ಬಿಡ್ತು. ಇರ್ಲಕ್ಕಂತ ಕಡೆ ಎಷ್ಟೇ ಆದ್ರೂ ಸರಿ, ಊಟ ಏನೋ ಮಾಡಿಲ್ಲ ಅನ್ನಂಗದೆ. ಬಾ ಊಟ ಮಾಡು, ಬಾ ಊಟ ಮಾಡು, ಬಾ. ಸುಮ್ಮನೆ ಎಲ್ಲ ತಲೆಗೆಡ್ಕ ಕೂತ್ಕೋಬೇಡ. ಹಂಗೆ ಮಾತಾಡೋಕ್ಕಿಲ್ಲ. ಮಾತಾಡಿದ್ರೆ ಮಾತಾಡ್ತೀನಿ ಇವತ್ತು ಬೇಡ, ಇನ್ನೊಂದು ದಿವಸ ಯಾವತ್ತಾರು ಮಾತಾಡ್ತೀನಿ. ಹುಸಿ ಸಮಾಧಾನ ಆಗಲಿ, ನೀ ತಲೆ ಕೆಡಿಸ್ಕೋಬೇಡ. ಅಲ್ಲ ನಿಮ್ಮ ಅವ್ವ ಎಂತ ಸಮಾಧಾನ ಮಾಡ್ಕೊಳ್ಳೋದು? ಲೆಕ್ಕದಲ್ಲಿ ನಾ ಸಮಾಧಾನ ಮಾಡ್ಕೋಬೇಕು. ಬೈದಿರೋದು ನೋಡ್ರಿ ನನ್ನ ಮನೆಯೇ ನಮ್ಮನ್ನ. ನಿಮ್ಮ ಅವ್ವ ಏನು ಸಮಾಧಾನ ಮಾಡ್ಕೊಳ್ಳೋದು? ಅಲ್ಲ ನಿಮ್ಮೊಂದು ಚೂರಾರು ಮನ್ಸತ್ವ ಇದ್ದದ ಇಲ್ವೋ? ನೋಡು ಸೀತಾ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ನೀನು. ಹೇಳಿಲ್ವಾ ಅವ್ವ ಹಂಗೆ ಮಾತಾಡೋಳಲ್ಲ, ನೀನೇ ಏನೇನೋ ಹೇಳ್ಬೇಡ ಅಂತ? ನನಗೇನು ಹುಚ್ಚು ಬಂದಿದ್ದದ? ನನಗೆ ಏನೇನೋ ಒಬ್ಬೊಬ್ಳಕ್ಕೆ ಅದಕ್ಕೆ ಮಾತಾಡ್ತಿದ್ದೀರಿ ನೀವು? ನನಗೆ ತಲೆಗೆಲ್ಲ ಕೆಟ್ಟೋಗಿದ್ದದ. ಸುಮ್ಮನೆ ಅತ್ತೆ ಮೇಲೆ ಇಲ್ದಿರೋದೆಲ್ಲ ಹೇಳಕ್ಕೆ ಈ ಕಾಲದಲ್ಲಿ ಇಲ್ಲ, ಇಡೋದು ಹೇಳೋದೇ ಕಷ್ಟ ಅಂತಿದ್ರಲ್ಲಿ ಇಲ್ದಿರೋದನ್ನೆಲ್ಲ ಹೇಳಕ್ಕದ. ಅದಕ್ಕೆ ಹಿಂಗೆ ಆಡ್ತಿದ್ದೀರಿ ನೀವು? ಅರ್ಥ ಮಾಡ್ಕೊಳ್ತಾನೆಯಾ? ನನಗಂತೂ ಭಾರಿ ಬೇಜಾರಾಗದೆ. ಹಿಂಗೆಲ್ಲ ಮಾತಾಡಬೇಡಿ ನೀವು. ಎಷ್ಟು ಬೇಜಾರಾಗಿ ಕೂತದೆ ನನಗೆ ಅಂತಿದ್ರಲ್ಲಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಿ. ಏನು ನಿಮ್ಮ ಕತೆ ಇದೆ ಏನು? ಅದಕ್ಕೆ ಹಿಂಗೆ ಆಡ್ತಿದ್ದೀರಿ ನೀವು? ಒಂದು ಚೂರವೇ ಗೊತ್ತಾಗ್ಬೇಡ್ದ ನಿಮಗೆ ಯಾತಕ್ಕೆ ಹಿಂಗೆ ಆಡ್ತಿದ್ದೀರಿ ಅಂತ? ಅಲ್ಲಕ್ಕಂತ ದೇವ್ರಾಣೆ ಹತ್ಯೆಗಂದ್ರು ನಾ ಸುಳ್ಳಿಯಾಗಿ ಹೇಳನೆ ನಿಮ್ಮ ಜೊತೆಗೆ. ಸುಳ್ಳು ಹೇಳ್ಬಿಟ್ಟು ನಾನು ಅವ್ವ ಮಗುನ ನಾನು ಬೇರೆ ಮಾಡಬೇಕು ಅನ್ನೋ ಉದ್ದೇಶ ನನಗಂತೂ ಇಲ್ಲ. ಬೇಕಾದಂತೆ ಉದ್ದೇಶ ಇದ್ರೆ ಭಗವಂತ ನಾನು ಈಗಲೇ ಕರ್ಕೊಬಿಡ್ಲಿ.
ಅಂತ ಕೆಟ್ಟ ಉದ್ದೇಶ ಅಂತ ದುರುದ್ದೇಶ ಅಂತ ಮನೆಯೊಳ ಕೆಲಸ ಎಲ್ಲ ಮಾಡಕ್ ಹೋಯ್ಕಿಲ್ಲ ನಾನು ಯಾವತ್ತಿದ್ರೂ ಅವ್ವ ಮಗ ಚೆನ್ನಾಗಿರ್ಲಿ ಅಂತಾನೆ ಆಶಿಸೋದು. ಅರ್ಥ ಆಯ್ತಾ? ಸರಿ ಕತೆ ಜಾಸ್ತಿ ಮಾತಾಡ್ಬೇಡ, ತಾಳು ಹುಸಿ ಕೆಲಸ ಅದೇ ಬರ್ತೀನಿ. ಅಲ್ಲ ಹೇಳ ಮಾತನಾದ್ರು ಕೇಳಿ. ಸುಮ್ಮನೆ ಇರು, ಕೆಲಸ ಆಮೇಲೆ ಬರ್ತೀನಿ, ಆಮೇಲೆ ಏನೋ ಹೇಳುವಂತೆ. ಅಲ್ಲ ಇವ್ರು ಯಾಕೆ ಹಿಂಗ ಆಡೋರು? ನನಗೆ ಸುಳ್ಳು ಹೇಳೋಣ, ನನಗೇನು ಹುಚ್ಚು ಬಂದಿದ್ದದು ಸುಳ್ಳು ಹೇಳೋಕ್ಕೆ. ಅತ್ತೆ ಅಂತ ಮಾತಾಡಕ್ಕಿಲ್ವಂತೆ. ಅತ್ತೆ ಮೇಲೆ ಅಷ್ಟು ನಂಬಿಕೆ ನನ್ನ ಮೇಲಿಲ್ಲ. ನಾನು ಹೆಂಗಿರು ಕಂಡವ್ರ ಮನೆಯಿಂದ ಬಂದವಳು ಅಲ್ವಾ, ಅದಕ್ಕಷ್ಟು ನಂಬಿಕೆ ಇಡಬೇಕು. ಬರೀ ಕೆಲಸ ಮಾಡಕ್ಕೆ ಆಳ ಸಿಕ್ತೆ, ಹೆಂಗೆ ಬೇಕೋ ಹಂಗೆ ಬಳಸ್ಕೊಳಕ್ಕೆ ಸಿಕ್ತೆ. ಇನ್ನೇನಕ್ಕೆ ಅಷ್ಟಿದ್ರೆ ಸಾಕು. ನನ್ನ ಕಷ್ಟಗಳು ಏನೂ ಇಲ್ಲ. ನನ್ನ ಮನಸ್ಸು ಅನ್ನೋದೇ ಮರ್ತ್ಕೊಬಿಟ್ಟವ್ರೆ. ನನಗೂ ಆಸೆ ಕನ್ಸವೆ, ನನಗೂ ನಮ್ಮ ಅಪ್ಪನ ಮನೆ ಅಂದರೆ ಆಸೆ, ಅದನ್ನೆಲ್ಲ ಮರ್ತು ಬಿಟ್ಟವ್ರೆ. ಇವ್ರು ಮಾತ್ರ ಮನ್ಸರು, ಇವ್ರ ಮನೇಲಿ ಇರೋರೆಲ್ಲ ಮನ್ಸರು. ಇವ್ರು ಅವ್ನು ಬೇಜಾರಾಗೋಯ್ತದೆ, ಇವ್ರಿಗೆ ಬೇಜಾರಾಗೋಯ್ತದೆ, ನನಗೆ ಬೇಜಾರಾಯ್ಕಿಲ್ಲ. ಥೂ, ಅದೇನು ತರಿದ್ರವು, ಅದೇನು ಪಾಪಿಯೋ ನನಗೆ ಗೊತ್ತಿಲ್ಲ. ಪಾಪಿ ಹುಟ್ಟುಬಿಟ್ಟು ನಾನು ಎಲ್ಲರಿಗೂ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟೆ. ನಮ್ಮ ಅವ್ವ ಅಪ್ಪನಿಗೆ ಎಂತ ಮಾತಾಡ್ತಾರೆ ನನ್ನ ಕಣ್ಣು ಮುಂದೆನೇ ಹೆಂಗೆ ಮಾತಾಡಿದ್ರು ಇನ್ನು ಆಚೆ ಈಚೆ ಇನ್ನೇಂಗೆ ಮಾತಾಡ್ಬೋದು ಇವರು. ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ನಾನು ಏನು ಮಾತಾಡೋಕ್ಕಾಗ್ದಂಗೆ ಆಗ್ಬಿಟ್ಟು ಈ ಪಾಪಿ ಮುಂಡೆ ನಾನು. ಹಣೆ ಬರುವ ನೆಟ್ವರ್ಕ್ ಬರ್ಸ್ಕೊ ಬಂದಿದ್ರೆ ಬರ್ಸ್ಕೊ ಬರಬೇಕು. ನನ್ನಂಥ ದುರದೃಷ್ಟಗಳಲ್ಲವ ಈ ಭೂಮಿ ಮೇಲೆ ಹುಟ್ಬಿಟ್ಟು ಅದೇ ಹುಟ್ಟು ಪಾಪಿ ಮುಂಡೆವು ನಾವು. ಎಂಥ ಪಾಪಿ ಮುಂಡೆವು ಅಂದರೆ ಹೇಳೋಕ್ಕಾಯ್ಕಿಲ್ಲ. ಥೂ, ನಮ್ಮ ಪಾಪಿ ಬೈಲಿಟ್ಟಾಕ ಭಾರಿ ಹಿಂಸೆ ಆಗೋಯ್ತು ನನಗೆ. ಜಿಗಿಂಸೆ ಬಂದ್ಬಿಟ್ಟದೆ ಜೀವನದಲ್ಲಿ. ನಾ ಬಡ್ಕಣೆ ಬೇಡ ಕಣವ, ದುಡ್ಡು ಕಾಸು ಇರೋರು ಅವರು ಬೇಡ ಅಂತ. ನಮ್ಮ ಅವ್ವ ಇಲ್ಲ ಕಣವ, ಭಾರಿ ಒಳ್ಳೆ ಮನ್ಸರು. ಮದುವೆ ಆಗು ಏನು ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂದ್ಬಿಟ್ಟು ಮದುವೆ ಮಾಡಿಸ್ಬಿಟ್ಲು. ಇಲ್ಲಿ ನೋಡ್ರಿ ದಿನ ಒಂದೊಂದು ನನ್ನ ಮಾತು. ನನ್ನ ಗಂಡ ಅಂತೂ ನನ್ನ ಪರವಾಗಿ ಒಂದು ಮಾತು ಆಡೋಕ್ಕಿಲ್ಲ. ನಮ್ಮ ಅತ್ತೆ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ನಮ್ಮ ಮಾವ ಅವ್ರಂತವ್ರಿಗೆ ಗೊತ್ತೇ ಆಯ್ಕಿಲ್ಲ ಮನೇಲಿ ಏನು ನಡೀತದದು ಅಂತ. ನಮ್ಮ ಅತ್ತೆ ಏನು ಮಾಡಿದ್ರು ಮಾಡಿಲ್ಲ ನನಗೆ ಮಾಡಿದ್ದಾರೆ ಗೊತ್ತಿಲ್ಲದ ನನಗೆ ಸುಮ್ಮನೆ ತ್ಯಾಪ್ಗಿದ್ಬಿಡ್ತಾರೆ. ಅದಕ್ಕೆ ಏನೋ ಗೇಯ್ಕೊಂಡು ಕೂಲಿ ಕಾಮಳ ಮಾಡ್ಕೊಂಡು ನೆಮ್ಮದಿಗಿರೋರನ್ನ ಮದುವೆ ಆದ್ರೂ ದುಡ್ಡು ಕಾಸು ಇರೋರನ್ನ ಮದುವೆ ಆಗ್ಬಿಟ್ಟು ಹಿಂಗೆ ಹಾಳುಗಳಂಗೆ ಬದುಕಕ್ಕೆ ಎಲ್ಲ ಇದ್ದು ಇಲ್ದಿರಂಗೆ ಬದುಕಕ್ಕೆ ಹೋಗ್ಬಾರ್ದು. ಗೇಯ್ಕೊಂಡು ಪೈಕೊಂಡು ತಿನ್ಬೋದು. ಇಲ್ಲಿ ಮನೇಲಿ ಕೂಡಾಕಿ ಪಂಜರದೊಳಗಡೆ ಕೂಡಾಕಿರೋ ಗಿಳಿ ಹಂಗೆ ಆಗ್ಬಿಟ್ಟಿದೆ ನನ್ನ ಜೀವನ. ಬಡ್ಕೊಂಡು ಬೈಕೊಂಡು ಆಡ್ಕೊಂಡು ಕಾಲ ಕಳ್ಕೊ ಹೋಯ್ತವ್ರೆ. ಹಣೆ ಬರ ಇನ್ನೇನು ಇಲ್ದೇ ನಾನು ಇಲ್ಲಿ ಜೀವನ ಮಾಡ್ಕೊ ಹೋಯ್ತವ್ನಿ. ಅಲ್ಲ ಇಷ್ಟು ಬಗೆಗೆ ಹೇಳ್ತೀನಿ ನನ್ನ ಗಂಡನಿಗೆ ಅರ್ಥ ಮಾಡ್ಕೊಳ್ದೇನೆ ಹಿಂಗೆ ಹೋಯ್ತಾ ಕೂತವ್ರಲ್ಲ. ಇನ್ನು ನನ್ನ ಜೀವನದಲ್ಲಿ ಯಾರು ತಾನೇ ನನ್ನ ಅರ್ಥ ಮಾಡ್ಕೊಂಡರು? ನಮ್ಮ ಅವ್ವ ಬೇಡಾದರೂ ಕೇಳಲಿಲ್ಲ, ಈ ಮನೆಗೆ ತಂದು ಸೇರಿಸ್ಬಿಟ್ಟು ಕಿವಿಡ ಮತ್ತನೇ ಏನು ಮಾಡೋರು ಅವ್ರು ಎಷ್ಟು ಹೇಳೋರು. ನಮ್ಮ ಅತ್ತೆ ಕೇಳೋಕ್ಕಿಲ್ಲ, ಹುಟ್ಟು ಬುದ್ಧಿ ಸುಟ್ಟರು ಹೋಯ್ಕಿಲ್ಲ. ಮೊದಲೇ ನನ್ನ ಗಂಡ ಅವ್ರ ಮಗನೇ ಅಲ್ವಾ, ರತ್ವಾಗಿ ಬಂದ್ಬಿಡ್ತದೆ, ಒಂದು ಚೂರಾರು ಬಂದಿರ್ತದೆ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ನಡೆದ ತಪ್ಪಿಗಾಗಿ ತಂದೆ, ನಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹೆಣ್ಣು ಹಡೆದ ತಂದೆ ತಾಯಿಗೆ ಎಂದು ಬಯ್ಯಬಾರದು, ಹೆಣ್ಣು ಹಡೆದ ತಂದೆ ತಾಯಿಗೆ ಎಂದು ಬಯ್ಯಬಾರದು. ಹಣದಾಸೆ ಗುಣದವನ ಹೆಂಡತಿಯಾಗಬಾರದು, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು, ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು. ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು, ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಹಡೆದ ತಾಯಿ ತಂದೆಗೆ ಮಾತು ತರಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಮನುಷ್ಯತ್ವ ಇಲ್ದಿರ ಮನೆಗೆ ಯಾವತ್ತು ಮದುವೆ ಆಗ್ಬಾರ್ದು. ಬರೀ ದುಡ್ಡು ಕಾಸು ಹಣ ಅಂತಸ್ತು ಮನೆಗಿರೋ ವಸ್ತುಗಳ ಬೆಲೆ ಕೊಟ್ಟರೆ ಗೊತ್ತು, ಭಾವನೆ ಇರೋ ಮನುಷ್ಯರಿಗೆ ಬೆಲೆ ಕೊಡೋಕ್ಕಿಲ್ಲ. ಎಲ್ಲ ಚೆನ್ನಾಗೆ ಇದ್ರು ಹೊಸ್ತಳಿ ಎಲ್ಲ ಚೆನ್ನಾಗೆ ಮಾತಾಡೋರು, ಏನೋ ಬೆಣ್ಣೆ ಕರ್ಗೋಗಂಗೆ ಮಾತಾಡೋರು. ಹೀಗೀಗ ಅವ್ರು ಒಳ ಬುದ್ಧಿ ಎಲ್ಲ ತೋರಿಸ್ತವ್ರೆ. ನಮ್ಮವ್ವ ಏನೋ ಚೆನ್ನಾಗಿರ್ತಾಳೆ, ದೊಡ್ಡವ್ರ ಮನೇಲಿ ಏನ್ಬಿಟ್ಟು ಕೊಟ್ಟವ್ರೆ. ಈಗಲೂ ಭ್ರಮೇಲಿ ಬಸ್ತಾವ್ರೆ ನಮ್ಮವ್ವ ಅಪ್ಪ. ನನ್ನ ಮಗಳು ಏನೋ ಭಾರಿ ಚೆನ್ನಾಗವ್ರೆ, ದೊಡ್ಡವ್ರ ಮನೆ ಕೊಟ್ಟಿವಿ ಅಂತವ. ಇಲ್ಲ ಅನುಭವಿಸ್ತಿರೋ ಕಷ್ಟ ನನಗೆ ಗೊತ್ತು. ಯಾರು ಇಂಥ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾರು ಇಂಥ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೋಡ್ಕೊಳ್ಳೋರು ಮನೆಗೆ ಕೊಡಿ.
ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ